ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಸ್ವೀಟ್ ಪೊಂಗಲ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪ್ರಸಾದಕ್ಕೆ ಯೂಸ್ ಮಾಡ್ಕೋಬೋದು ಅಥವಾ ನಮಗೆ ಸ್ವೀಟ್ ಬೇಕು ಅಂದಾಗೆಲ್ಲ ಮಾಡ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ನಾನು ಇದೇ ಕಪ್ಪಲ್ಲೇ ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಕಪ್ನಲ್ಲಿ 1 ಕಪ್ಪು ರೈಸ್ನ ತೊಗೊಂಡಿದ್ದೀನಿ. ಈ ರೈಸು ಮತ್ತು ಹೆಸರುಬೇಳೆಯನ್ನು ನಾನು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಓಕೆ, ಇದನ್ನು ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವತ್ತು ಇಲ್ಲಿ 4 ಕಪ್ಪು ಕುದಿಸಿದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಕುದಿಸಿದ್ದು. ಆಯಿತಾ, ಕುದಿಸಿದ ನೀರು ಹಾಕೋದ್ರಿಂದ ಈ ಬೇಳೆ ಮತ್ತು ರೈಸು ಬೇಗನೆ ಬೇಯುತ್ತೆ. ಆಯಿತಾ, ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋ ವಿಷಲ್ ಹೊಡ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲೇ ನಾವು ಬೇಗನೆ ಬೇಯಿಸ್ಕೋಬೋದು. ನೋಡಿ, ಇದಕ್ಕೆ ನೀವು ಒಂದು ಟೀ ಸ್ಪೂನು ಇಲ್ಲ ಅಂದರೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಬೇಯಿಸುವಾಗ. ಬನ್ನಿ, ಈ ಕಡೆ ಬೆಲ್ಲವನ್ನು ಕೂಡ ಕಾಯಿಸ್ಕೊಳ್ಳೋಣ. 1 ಕಪ್ಪು ಅಕ್ಕಿ ಹಾಗೆ ಅರ್ಧ ಕಪ್ಪು ಹೆಸರುಬೇಳೆಗೆ ನಾನಿಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಆಯಿತಾ, ನೀವಿಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಡಿಮೆ ಅಂದರೆ ಒಂದು ಅರ್ಧ ಕಪ್ಪು ಆ ಥರ ಹಾಕ್ಕೊಳ್ಬೋದು. ಇನ್ನೂ ತುಂಬ ಜಾಸ್ತಿ ಬೇಕು ಅಂದರೆ 1 ಕಪ್ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಹೆಸರುಬೇಳೆ ಮತ್ತು ರೈಸ್ ಕೂಡ ಕುದೀತಾ ಇದೆ. ಆಯಿತಾ, ಇದನ್ನು ಬೇಗನೆ ಈ ಥರ ಕುದಿಸ್ಕೊಂಡು ಮಾಡ್ಕೋಬೋದು. ಇದು ಲೇಟ್ ಆಗಲ್ಲ ಬೇಯೋಕ್ಕೆ. ನೀವು ನೆನೆಲಿಕ್ಕೆ ಹಾಕಿರ್ತೀರಲ್ಲ, ಬೇಗನೆ ಬೆಂದ್ಬಿಡತ್ತೆ. ಈ ಕಡೆ ನೋಡಿ, ಬೆಲ್ಲ ಕೂಡ ಫುಲ್ಲು ಕರಗಿದೆ ಈ ಕಡೆ. ಆಯಿತಾ, ಈ ಬೆಲ್ಲವನ್ನು ಸೋಸ್ಕೊಂಡು ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಅನ್ನ ಮತ್ತು ಬೇಳೆ ಎರಡು ಕೂಡ ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ಸೋಸಿದ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೋಸ್ಕೋಬೇಕು, ಸೋಸಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಕುದಿಲಿಕ್ಕಿಡೋಣ ಅದನ್ನು ಸಣ್ಣಲ್ಲಿ. ಬನ್ನಿ, ಈ ಕಡೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕಪ್ಪು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಈ ಥರ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಗೋಲ್ಡನ್ ಕಲರ್. ಓಕೆ, ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 6 ಲವಂಗನ ಹಾಕ್ಕೊಂಡಿದ್ದೀನಿ. ಲವಂಗ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ, ನೀವು ಕೂಡ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಅರ್ಧ ಕಪ್ಪು ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಈ ಒಣ ಕೊಬ್ಬರಿ ಚೆನ್ನಾಗಿ ನಾವು ಈ ಥರ ಬ್ರೌನ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಣ ಕೊಬ್ಬರಿ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಒಣ ಕೊಬ್ಬರಿನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಬನ್ನಿ, ಇವೆಲ್ಲವೂ ನಾವು ಸ್ವೀಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಕ್ಕೊಂಡು ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಆಯಿತಾ, ನಿಮಗೆ ತುಪ್ಪ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಈಗ ಅರ್ಧ ಕಪ್ಪು ನನಗೆ ಸಾಕು ಈ ಸ್ವೀಟ್ ಮಾಡಲಿಕ್ಕೆ. ಓಕೆ, ಬೆಲ್ಲ ಮತ್ತು ಹಾಗೆ ತುಪ್ಪ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಹಾಗೆಯೇ 1/4 ಟೀ ಸ್ಪೂನು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸಿಹಿ ಪೊಂಗಲ್ ರೆಡಿಯಾಗಿದೆ. ಇದನ್ನು ಹಾಗೆ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಗೆ ನೋಡಿ, ಸಿಹಿ ಪೊಂಗಲ್ಲು ರೆಡಿಯಾಗಿದೆ. ಇದನ್ನು ನಾವು ದೇವರ ಪ್ರಸಾದಕ್ಕೆಲ್ಲ ಬೇಗ ದಿಢೀರಾಗಿ ಈ ಥರ ಮಾಡ್ಕೋಬೋದು. ಈ ಪೊಂಗಲ್ಗೆ ಲವಂಗನ ಹಾಕೊಳ್ಳಿ, ಲವಂಗ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಒಣ ಕೊಬ್ಬರಿ ತುರಿಯನ್ನೇ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ನೀವು ಕೂಡ ಈ ರೀತಿ ಮಾಡಿ ನೋಡಿ ಒಂದ್ಸಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.